ಪೆಟ್ರೋಲ್ ಹಿಡಿದು ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ರು ದಂಪತಿಗಳು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಡೇನಹಳ್ಳಿ ನಿವಾಸಿ ರಾಘವೇಂದ್ರ ಹಾಗೂ ಅವರ ಪತ್ನಿ ತಾಲೂಕು ಪಂಚಾಯಿತಿ ಮುಂಭಾಗ ಪೆಟ್ರೋಲ್ ಹಿಡಿದುಕೊಂಡು ನಮಗೆ ನ್ಯಾಯ ಕೊಡದೆ ಹೋದ್ರೆ ನಾವು ಇಲ್ಲಿಯೇ ಸಾಯ್ತೇವೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಸಂತ್ರಸ್ತ ರಾಘವೇಂದ್ರ ಮಾತನಾಡಿ, ಸುಮಾರು ವರ್ಷಗಳಿಂದ ಬಾಡೇನಹಳ್ಳಿ ಗ್ರಾಮದ ನಿವೇಶನ ಸಂಖ್ಯೆ 5ರಲ್ಲಿ ವಾಸವಾಗಿದ್ದೇವೆ. ನಾವು ಅನುಭವದಲ್ಲೂ ಇದ್ದೇವೆ ಹಾಗೂ ಕೂಲಿ ನಾಲಿ ಮಾಡಿಕೊಂಡು ಪುಟ್ಟದೊಂದು ಮನೆಯನ್ನ ನಿರ್ಮಿಸಿಕೊಂಡು ಹೆಂಡತಿ ಹಾಗೂ 2 ಮಕ್ಕಳ ಜೊತೆ ಇದ್ದೇವೆ. ಜೀವನವನ್ನ ನಡೆಸ್ತಾ ಇದ್ದೇವೆ. 2022ನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಆದರೆ ಅಧಿಕಾರಿಗಳು ನನ್ನ ಬಳಿ ಮೂಲ ದಾಖಲಾತಿ ಇಲ್ಲವೆಂದು ನಾನು ಇದ್ದಂತ ವಾಸದ ಮನೆಯನ್ನ ತೆರವುಗೊಳಿಸಿದ್ದಾರೆ ಎಂದು ಕಣ್ಣಲ್ಲಿ ನೀರನ್ನ ಹಾಕಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಮಾತನಾಡಿ, ಸಂತ್ರಸ್ತ ರಾಘವೇಂದ್ರ ಕುಟುಂಬಕ್ಕೆ ಸೂಕ್ತ ಪರಿಹಾರ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಿಪಿಐ ಗೋಪಿನಾಥ್, ಪಿಎಸ್ಐ ಸುನಿಲ್ ಕುಮಾರ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ತನುಜಾ ಬೆನಕಟ್ಟೆ ಸೇರಿದಂತೆ ಇನ್ನಿತರರು ಸಭೆಗೆ ಆಗಮಿಸಿದರು. ನಂಗೇನು ನ್ಯಾಯ ಸಿಗಲಿಲ್ಲ ಅಂದ್ರೆ ನನ್ನ ಪೆಟ್ರೋಲ್ ಟಿಕೆಟ್ ಬೇಕಿರೇ ಕೇಳೋದು. ನಾನು ಇವ್ರು ಆರೋಪ ಮಾಡ್ತಾರೆ ನನಗೆ ಆಸ್ತಿ ಇದೆ ಹಂಗೆ ಯಾವ್ದೋ ಆ ಥರದ್ದು ಏನಿಲ್ಲ. ನನ್ನೇ ಸಪ್ರೇಟ್ BPL ಗಾಡಿ ಇದೆ, ಗ್ಯಾಸ್ ಗಾಡಿ ಇದೆ, ನನ್ಗೆ ಯಾವ್ದೋ ಜಮೀನು ಇಲ್ಲ. ಸಾರ್ವಜನಿಕ ಆಸ್ತಿನ ಈಗ 5 ನಾನು 6 ಮಾಡಬಹುದಂತೆ, ಆದ್ರೆ 5ನೇದ್ರಾಗ ಇರಂಗೆ 5 ಮಾಡ್ಕೊಡಕ್ ಚಾನ್ಸ್ ಇಲ್ವಂತೆ. ಇದು ನ್ಯಾಯ ಏನ? ಇದು ಕೇಳಾರ ಯಾರು? ನಮ್ ಸಂಸಾರ ಬೀದಿ ಬಿದ್ದಿದೆ. ನನ್ಗೆ 2 ಮಕ್ಕಳು, ಒಬ್ಬ ಗಂಡು ಹುಡುಗ 5 ವರ್ಷನೋ, ಒಂದ್ ಹೆಣ್ಣು ಹುಡುಗಿ 2.5 ವರ್ಷ. ನಮ್ ಸಂಸಾರ ಬೀದಿ ಬಿದ್ದು 2 ತಿಂಗಳಾಯ್ತು. ಕೇಳಿದ್ರೆ ಕೋರ್ಟ್ಗೆ ಐತೆ ಕೇಸ್ ತಕೊಂಡಿರ್ತಾರೆ. ಕೋರ್ಟ್ ನಡಿಬೇಕಾದ್ರೆ ಈ ಪಿಡಿಒ ಮಾತ್ರ ಬಂದು ಅಳತೆ ಮಾಡ್ಬೋದು. ಪಿಡಿಒ ತಪ್ಪು ಮಾಡಿದ್ದ ಯಾರು ಕೇಳಾರ? ಯಾರು? ಮೇಲಧಿಕಾರಿಗಳು. ಮೇಲಧಿಕಾರಿಗಳಿಗೆ ಎಷ್ಟು ಸತಿ ಬಂದು ದೂರ ಕೊಡೋಣ, ಎಷ್ಟು ಸತಿ ಬಂದು ಕಾಣೋಣ? ತಿರುಗಿ 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 ನಾನು ಸಾಕಾಗಿದ್ದೀನಿ. ಈಗ ಹೇಳ್ಬೇಕು ಅಂದ್ರೆ ನಾನು ಪೆಟ್ರೋಲ್ ಇಕ್ಕೊಂಡಾಗಿ ಕೂತಿದ್ದೀನಿ ಇಲ್ಲಿ. ನಾನು ಪೆಟ್ರೋಲ್ ಇಕ್ಕೊಂಡು ಬೆಂಕಿ ಇಕ್ಕೊಂಡ್ರು ನನಗೆ ಇದಕ್ಕಿರಲ್ಲ. ಈಗ 100 ರೂಪಾಯಿ ದುಡಿಯಕ್ಕೆ ಎಷ್ಟು ಕಷ್ಟ ಐತೆ. ನಾನು ಜೀಪ್ ಕೆಲಸ ಮಾಡಿ, ಅಡಿಕೆಕಾಯಿ ಕೆಲಸ ಮಾಡಿ 3-4 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಿದ್ದೆ ಶೆಡ್. ಈಗ ಉಳಿಸಿದಾರಲ್ಲ, ಏನು ರೆಕಾರ್ಡ್ಸ್ ಇಲ್ಲ ಅಂದ್ರೆ ಈ ಭಾರತದಲ್ಲಿ ಬಳಗಿಲ್ವಾ? ಈ ಕರ್ನಾಟಕದಲ್ಲಿ ಜೀವಿಸಂಗಿಲ್ವಾ? ಬಾಡಿಗೆ ಮನೆಯಲ್ಲಿ ಬೀದಿಲಿ ಮಾಡ್ಕೊಂತ ಸ್ಥಾನಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಒಂದು ಇದನ್ನ ಮಾಡೈತೆ. ತಾತ್ಕಾಲಿಕವಾಗಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೆ ಅಮ್ಮ. ಈಗ ಅಲ್ಲಿ ಈಗಾಗಲೇ ನಿವೇಶನ ಪಕ್ಕದ ಗ್ರಾಮದಲ್ಲಿ ಏನಾದರೂ ನಿವೇಶನ ಹಂಚೋದಕ್ಕೆ ನಾನು ವಿಂಗಡಿಸ್ತಾ ಇದ್ದೆ. ಅದರಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ನಾನು ಕಾನೂನು ರೀತಿ ಅವರಿಗೆ ಗ್ರಾಮಸಭೆ ಮೂಲಕ ಅವ್ರಿಗೆ ಆಯ್ಕೆ ಮಾಡಿಸಿ ಕ್ರಮ ವಹಿಸ್ತೀನಿ. ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ, ಕಲ್ಲೆಲ್ಲ ಹಾಕಿದ್ದಾರೆ. ನಂಬರ್ ಹಾಕಿದ್ಮೇಲೆ ಗ್ರಾಮಸಭೆ ಹಂಚಿಕೆ ಮಾಡ್ತೀವಿ. ಹಂಚಿಕೆ ಮಾಡಾದ್ಮೇಲೆ ಫಲಾನುಭವಿ ಆಯ್ಕೆ ಮಾಡಿ ಕ್ರಮ ವಹಿಸ್ತೀವಿ.